ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ವೈಕುಂಠವೇ ಧರೆಗಿಳಿದಂತೆ ಶೃಂಗಾರಗೊಂಡ ವೀರಾಂಜನೇಯ ಸ್ವಾಮಿ ದೇಗುಲ. ಹನುಮ ಜಯಂತಿ ಪ್ರಯುಕ್ತ ಆದಿಶ್ರೀಗಳಿಂದ ವಿಶೇಷ ಪೂಜೆ. ಕೃಷಿ ಹೊರತುಪಡಿಸಿ ದೇಶದ ಅಭಿವೃದ್ಧಿಯಾಗಲಿ ನಮ್ಮ ಬದುಕನ್ನಾಗಲಿ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಶಾಸಕ ಬಿಎನ್ ರವಿಕುಮಾರ್. ಪೊಲೀಸ್ ಠಾಣೆಗಳಿರುವ ಚಿಕ್ಕಬಳ್ಳಾಪುರದ ಜನನಿಬಿಡ ಮುಖ್ಯ ರಸ್ತೆಯಲ್ಲೇ ಎಟಿಎಂ ದೋಚಿದ ದಗಾಕೋರರು. ಗ್ಯಾಸ್ ಕಟ್ಟರ್ ಬಳಸಿ ಸುಮಾರು 20 ಲಕ್ಷ ದರೋಡೆ. ಹೊಯ್ತ ಪಿಶಾಚಿ ಅಂದರೆ ಬಂತು ಗವಾಕ್ಷಿ ಎಂಬಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಕ್ಕರಿಸಿದ ಕೊರೋನಾ. ಇಂದು ಮತ್ತೆ 3ರಲ್ಲಿ ಕೊರೋನಾ ಪತ್ತೆ. ಖಾಸಗಿ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಬಲಿ. ತುಮಕೂರು ಜಿಲ್ಲೆಯಲ್ಲಿ ನಿಲ್ಲದ ಸಾವಿನ ಸರಮಾಲೆ. ವಾರ್ತೆಗಳ ವಿವರ. ಭೂಲೋಕದ ವೈಕುಂಠದಂತೆ ಶೃಂಗಾರಗೊಂಡಿರುವ ಈ ದೇವಾಲಯದ ವೈಭವ ನೋಡಲು 2 ಕಣ್ಣು ಸಾಲದು. ಬಗೆ ಬಗೆಯ ಹಣ್ಣುಗಳಲ್ಲಿ ಅಲಂಕರಿಸಲ್ಪಟ್ಟಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ಕಣ್ತುಂಬಿಸಿಕೊಳ್ಳಲು ಸಾವಿರಾರು ಜನ ಆಗಮಿಸುತ್ತಿದ್ದಾರೆ. ಈ ಕುರಿತು ಒಂದು ವಿಶೇಷ ವರದಿ. ಇದೊಂದು ಸುಂದರವಾದ ದೇವಾಲಯ. ಆಕರ್ಷಕ ವಿನ್ಯಾಸದೊಂದಿಗೆ ವಿಶಾಲವಾದ ಪ್ರದೇಶದಲ್ಲಿ ಸುಮಾರು 10 ಕೋಟಿ ವೆಚ್ಚ ಮಾಡಿ ಪುರಾತನವಾದ ಚಿಕ್ಕಬಳ್ಳಾಪುರ ಹೊರವಲಯದ ಸುಲಾಲಪ್ಪ ದಿನ್ನೆಯ ಶ್ರೀ ವೀರಾಂಜನೇಯ ಆಂಜನೇಯ ಸ್ವಾಮಿ ದೇವಾಲಯವನ್ನು ಆದಿಚುಂಚನಗಿರಿ ಮಠದ ವತಿಯಿಂದ ನಿರ್ಮಾಣ ಮಾಡಲಾಗಿದೆ. ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಶ್ರೀಗಳು ಅಚ್ಚುಮೆಚ್ಚಿನ ದೇವಾಲಯ 2011ರಲ್ಲಿ ಲೋಕಾರ್ಪಣೆಗೊಂಡಿದ್ದು ಪ್ರತಿ ವರ್ಷ ಹನುಮ ಜಯಂತಿ ವಿಶೇಷವಾಗಿ ಆಚರಿಸಲಾಗುತ್ತಿದೆ. ವೈಕುಂಠ ಏಕಾದಶಿ ಮರುದಿನವೇ ಹನುಮ ಜಯಂತಿ ಸಹ ಬಂದಿದ್ದು, ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಎಸ್ಜಿಸಿಐಟಿ ಕ್ಯಾಂಪಸ್ ಬಳಿ ಇರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ಹನುಮ ಜಯಂತಿ ಪ್ರಯುಕ್ತ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ತಿರುಪತಿ ದೇವಾಲಯವನ್ನು ಶೃಂಗರಿಸುವ ಬೆಂಗಳೂರು ಮೂಲದ ಸರವಣ ಎಂಬ ಪುಷ್ಪ ಅಲಂಕಾರ ಮಾಡುವ ಗುತ್ತಿಗೆದಾರರ ನೇತೃತ್ವದಲ್ಲಿ ಅಲಂಕಾರಗೊಳಿಸಿದ್ದು, 60 ಜನ ಕಾರ್ಮಿಕರು 5 ದಿನಗಳ ಕಾಲ ದೇವಾಲಯವನ್ನು ವಿವಿಧ ಬಗೆಯ ಹೂಗಳು, ಹಣ್ಣುಗಳಿಂದ ಶೃಂಗಾರ ಮಾಡಿದ್ದು ವೈಕುಂಠವೇ ಧರೆಗಿಳಿದಂತೆ ಭಾಸವಾಗುತ್ತಿದ್ದು, ಈ ವೈಭವವನ್ನು ನೋಡಲು ಆನಂದವೋ ಆನಂದ. ಇಲ್ಲೇ ವೈಕುಂಠ ಕಾಣಿರೋ, ಇಲ್ಲೇ ವೈಕುಂಠ ಕಾಣಿರೋ, ಇಲ್ಲೇ ವೈಕುಂಠ ಕಾಣಿರೋ. ವಲ್ಲಭನಂದೆಯ ನೆರೆ ನಂಬಿದವರಿಗೆ, ವಲ್ಲಭನಂದೆಯ ನೆರೆ ನಂಬಿದವರಿಗೆ ಇಲ್ಲೇ ವೈಕುಂಠ ಕಾಣಿರೋ. ವೈಕುಂಠ ಕಾಣಿರೋ, ಇಲ್ಲೇ ವೈಕುಂಠ ಕಾಣಿರೋ, ಇಲ್ಲೇ ವೈಕುಂಠ ಕಾಣಿರೋ. ಹನುಮ ಜಯಂತಿ ಪ್ರಯುಕ್ತ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಗಳೇ ಬೆಳಗ್ಗೆ 7 ಗಂಟೆಗೆ ವಿಶೇಷ ಅಭಿಷೇಕ ಪೂಜೆಯನ್ನು ನೆರವೇರಿಸಿದರು. ಹೋಮ ಹವನಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯ ನಾನಾ ಭಾಗಗಳಿಂದ ಸಾವಿರಾರು ಜನ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು.
ಪೂಜಾ ಕಾರ್ಯಕ್ರಮದಲ್ಲಿ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿ, ಶ್ರೀ ಮಂಗಳನಾಥ ಸ್ವಾಮೀಜಿ ಹಾಗೂ ಶ್ರೀ ಮಠದ ಸದ್ಭಕ್ತರು ಉಪಸ್ಥಿತರಿದ್ದು ಭಗವಂತನ ಆಶೀರ್ವಾದ ಪಡೆದರು. ಇನ್ನು ಹನುಮ ಜಯಂತಿ ಅಂಗವಾಗಿ ಇಂದು ಪ್ರಾರಂಭವಾಗಿ 1 ವಾರಗಳ ಕಾಲ ವಿಶೇಷ ಭಗವತ್ ಕಾರ್ಯಕ್ರಮಗಳು ನಡೆಯಲಿದ್ದು, ಡಿಸೆಂಬರ್ ಕೊನೆ ದಿನ 31ರಂದು ಕಡಲೆಕಾಯಿ ಪರೀಕ್ಷೆ ನಡೆಸುವ ಮುಖಾಂತರ ಮುಕ್ತಾಯಗೊಳಿಸಲಾಗುವುದು. ಸಂಪತ್ತು ಬೇಕು. ಇಂತಹ ಗುಣಗಳ ತವ ಗಣಿಯಾಗಿರ್ತಕ್ಕಂಥ ಆಂಜನೇಯ ಸ್ವಾಮಿ ನಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಸ್ಮರಿಸಿದ್ದೇವೆ. ಆಂಜನೇಯ ತ್ಯಾಗ ಮೂರ್ತಿ. ಆಂಜನೇಯನ ಭಕ್ತಿಯನ್ನು ಮೀರಿಸಲಿಕ್ಕೆ ಇನ್ನೊಬ್ಬರಿಗೆ ಸಾಧ್ಯ ಇಲ್ಲ. ಆಂಜನೇಯ ಒಂದು ರಾಜ್ಯದ ಅಪ್ಪನಾಗಿರ್ತಕ್ಕಂಥ ಕೇಸರಿ ಬಿಟ್ಟಂತ ಒಂದು ರಾಜ್ಯದ ರಾಜ ಆಗಬಹುದಾಗಿದ್ರು ಕೂಡ ಎಲ್ಲವನ್ನು ಕೂಡ ಧಿಕ್ಕರಿಸಿ ಶ್ರೀರಾಮಚಂದ್ರನ ಸೇವೆಗೋಸ್ಕರ ತನ್ನ ಬದುಕನ್ನ ತ್ಯಾಗ ಮಾಡಿದಂಥ ಮಹಾನ್ ಶಕ್ತಿವಂತ. ತ್ಯಾಗ ಯಾರು ಮಾಡ್ತಾರೋ ಅವರಿಗೆ ಶಕ್ತಿ ಬರ್ತದೆ. ಗೀತೆಯ ಮೂಲ ಶಕ್ತಿ ಏನು ಗೊತ್ತಾ? ರಾಮಕೃಷ್ಣ ಪರಮಹಂಸರಲ್ಲಿ ಹೋಗಿ ಕೇಳ್ತಾರೆ, 700 ವರ್ಸಸ್ ಅಂದ್ರೆ ಶ್ಲೋಕಗಳಿದಾವೆ. 700 ಶ್ಲೋಕಗಳಲ್ಲಿ ವಾಟ್ ಈಸ್ ದ ಕ್ವಿಂಟ್ ಎಸೆನ್ಸ್ ಆಫ್ ಭಗವದ್ಗೀತಾ ಅಂತ ಕೇಳಿದ್ರೆ ರಾಮಕೃಷ್ಣರು ಹೇಳಿದ್ರಂತೆ, ಗೀತಾ 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 ಯಾವುದು ಭಗವದ್ಗೀತಾ ಅಲ್ವಾ? ಗೀತಾ 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 ಅಂತ ಹೇಳ್ತಾ ಹೋದ್ರೆ ಏನ್ ಗೊತ್ತಾಗುತ್ತೆ? ತ್ಯಾಗ 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 ಅಂತ ಗೊತ್ತವೆ. ವಾಲ್ಮೀಕಿಗೆ ಸರಿಯಾಗಿ ರಾಮ ಅಂತ ಹೇಳಕ್ ಬರೋದಿಲ್ಲ ಅಂತ ನಾರದ ಏನ್ ಹೇಳ್ಕೊಟ್ರು? ಮರ 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 ಹೇಳಿಕೊಟ್ಟದ್ದು ಮರ. ಅದನ್ನ ಹೇಳಕ್ಕೂ ಬರ್ತಿಲ್ಲ ರಾಮ ಅಂತ, ಅದಕ್ಕೋಸ್ಕರ ಮರ, ಯಾಕಂದ್ರೆ ಕಾಡಿನಲ್ಲಿ ಇದ್ದವನಲ್ಲ, ಅದಕ್ಕೆ ನೀನು ಹೇಳಿದ್ರೆ ಬರುತ್ತೆ ಅಂತ ಮಹಾನ್ ಪುರುಷ ವಾಲ್ಮೀಕಿ ಆಗಿ ಹೋದ ಒಬ್ಬ ವ್ಯಕ್ತಿಯ ರಾಮ ಮಂತ್ರವನ್ನು ಹಿಡ್ಕೊಂಡು. ಹೌದಾ? ಅದೇ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಶ್ರೀರಾಮಚಂದ್ರನ ರಾಮ ಮಂತ್ರವನ್ನು ಇಟ್ಕೊಂಡ. ಯಾವ ಮಂತ್ರವನ್ನು ಇಟ್ಕೊಂಡ? ತ್ಯಾಗದ ಭಾವನೆಯನ್ನ. ಇಡೀ ಭಗವದ್ಗೀತೆಯ ಮೂಲ ಸಾರಾಂಶ ಯಾವುದಪ್ಪ ಅಂದ್ರೆ ತ್ಯಾಗ. ಯಾವ ವ್ಯಕ್ತಿ ಜೀವನದಲ್ಲಿ ತ್ಯಾಗವನ್ನ ಮಾಡ್ತಾನೋ ಅವರಿಗೆ ಶಕ್ತಿ ಜಾಸ್ತಿ. ಕ್ಯಾಮೆರಾಮನ್ ಅಂಬರೀಶ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. जय 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 बजरंगी जय हनुमल लाठी जय 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 बजरंगी. ಜ್ಞಾನ, ವಿಜ್ಞಾನ, ತಂತ್ರಜ್ಞಾನ ಬೆಳೆದಂತೆಲ್ಲ, ಜನಸಂಖ್ಯೆ ಹೆಚ್ಚಾದಂತೆಲ್ಲ ಕೃಷಿಯಲ್ಲೂ ಸಾಕಷ್ಟು ಬದಲಾವಣೆಗಳಾಗಿವೆ. ಆದರೆ ಕೃಷಿಯನ್ನು ಹೊರತುಪಡಿಸಿ ದೇಶದ ಅಭಿವೃದ್ಧಿಯನ್ನಾಗಲಿ ನಮ್ಮ ಬದುಕನ್ನಾಗಲಿ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ BN ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಬಸ್ಶೆಟ್ಟಹಳ್ಳಿ ಗೇಟ್ನಲ್ಲಿರುವ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ವಸತಿ ಶಾಲೆಯಲ್ಲಿ ರಾಷ್ಟ್ರೀಯ ರೈತ ದಿನಾಚರಣೆ ಹಾಗೂ ಗ್ರಾಮೋತ್ಸವ ಕಾರ್ಯಕ್ರಮ ನಡೆಯಿತು. ನೇಗಿಲಿಗೆ ಪೂಜೆ ಮಾಡುವ ಮೂಲಕ ಶಿಡ್ಲಘಟ್ಟದ ಶಾಸಕ ರವಿಕುಮಾರ್ ಗ್ರಾಮೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಸಕ ರವಿಕುಮಾರ್ ಮಾತನಾಡಿ, ನಮ್ಮ ಹಿಂದಿನವರ ಬದುಕು, ಸಂಸ್ಕೃತಿ, ಸಂಸ್ಕಾರ, ಕೃಷಿ ಆಚರಣೆಗಳನ್ನು ಇಂದಿನ ಪೀಳಿಗೆಗೆ ತಿಳಿಸಿಕೊಡುವುದು ಅತ್ಯವಶ್ಯಕ. ಕೃಷಿ ಎಂದರೆ ಕೇವಲ ಫಸಲು ತೆಗೆಯುವುದಲ್ಲ, ಅದರಲ್ಲಿ ನಮ್ಮೆಲ್ಲರ ಬದುಕು, ಸಂಸ್ಕೃತಿ, ಭೂತಾಯಿಯೊಂದಿಗಿನ ನಮ್ಮ ಒಡನಾಟ ಅಡಗಿದೆ. ರೈತರ ಬದುಕನ್ನು ತೆರೆದಿಡುವ ಗ್ರಾಮೋತ್ಸವ ಮಕ್ಕಳಿಗೆ ಗ್ರಾಮೀಣ ಸೊಗಡನ್ನ ಉಣಬಡಿಸುತ್ತಿದೆ ಎಂದರು. ಏನು ಇವತ್ತು ಹಿಂದೆ 50 ವರ್ಷಗಳ 100 ವರ್ಷಗಳ ಹಿಂದೆ ಯಾವ ರೀತಿ ಗ್ರಾಮೀಣ ಭಾಗದಲ್ಲಿ ರೈತರು ಬಡವರು ಜೀವನ ಮಾಡ್ತಾ ಇದ್ದಾರೆ, ಅದೆಲ್ಲ ಇವತ್ತು ನಮ್ಮ ಮಂಜುನಾಥ್ ಸರ್ ಅವರು ಸುಮಾರು ದಿವಸಗಳಿಂದ ಅದನ್ನೆಲ್ಲ ಕೂಡಿ ಗ್ರಾಮೋತ್ಸವದಲ್ಲಿ ಹಳ್ಳಿ ಬದುಕು ಅನಾವರಣಗೊಂಡಿತ್ತು. ಗುಡಿಸಲು, ವಾರದ ಸಂತೆ, ಕಿರಾಣಿ ಅಂಗಡಿ, ಕುಂಟೆಬಿಲ್ಲೆ, ಚಿಲ್ಲಿ ದಾಂಡು, ಲಗೋರಿ ಆಡುವ ಮಕ್ಕಳು, ಶಾಸ್ತ್ರೋಕ್ತವಾಗಿ ಮದುವೆ, ಮಜ್ಜಿಗೆ ತೀರುವುದು, ಸೌದೆ ಒಲೆ ಉರಿಸುವುದು, ಗಾಜಿನ ಕೈಬಳೆ ತೊಡಿಸುವ ಬಳೆಗಾರ, ಬಿಸಿ ಬಿಸಿ ಬಜ್ಜಿ ವ್ಯಾಪಾರಿ, ದಶಕಗಳ ಹಿಂದೆ ಬಳಸುತ್ತಿದ್ದ ಕೃಷಿ ಪರಿಕರಗಳು, ಮನೆಯ ಸಾಮಗ್ರಿಗಳು, ದವಸ ಧಾನ್ಯಗಳ ಅಳತೆಯ ಸಾಮಗ್ರಿಗಳೆಲ್ಲವೂ ಗಮನ ಸೆಳೆದ್ವು. ಹೀಗೆ ಗ್ರಾಮೀಣ ಬದುಕನ್ನು ಗ್ರಾಮೋತ್ಸವದಲ್ಲಿ ಕಣ್ಣಿಗೆ ಕಟ್ಟುವಂತೆ ಕಟ್ಟಿಕೊಡಲಾಗಿತ್ತು. ಜನಪದ ಸಂಶೋಧಕ ಹನಿಯೂರು ಚಂದ್ರೇಗೌಡ, ಚಿತ್ರನಟಿ ಅಪೂರ್ವಶ್ರೀ, ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷೆ ಜೆ ದೀಪಾ ಮಂಜುನಾಥ್, ಕಾರ್ಯದರ್ಶಿ ಎಂ ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವೀರಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಚಿಕ್ಕಬಳ್ಳಾಪುರ ನಗರದ ಮುಖ್ಯ ರಸ್ತೆಯಲ್ಲಿರುವ ಎಟಿಎಂನಲ್ಲಿ ದರೋಡೆ ನಡೆದಿದೆ. ಎಸ್ಬಿಐ ಬ್ಯಾಂಕಿಗೆ ಸೇರಿದ ಎಟಿಎಂ ಭದ್ರಪೆಟ್ಟಿಗೆಯನ್ನ ಗ್ಯಾಸ್ ಕಟ್ಟರ್ ಬಳಸಿ ಅದರೊಳಗಿದ್ದ ನಗದು ಸಮೇತ ದರೋಡೆಕೋರರು ಕದ್ದು ಪರಾರಿಯಾಗಿದ್ದಾರೆ. ಪೊಲೀಸ್ ಶ್ವಾನದಳ ನಗರದ ಬೀದಿಗಳಲ್ಲಿ ತಲಾಶ್ ನಡೆಸುತ್ತಿದ್ದು, ದರೋಡೆಕೋರರ ಬೇಟೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆ ಎಂಜಿ ರಸ್ತೆ ಮೆಸ್ಕಿನ್ ಶಾವಲಿ ದರ್ಗಾ ಪಕ್ಕ ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಮಧ್ಯೆ ಇದ್ದ ಎಸ್ಬಿಐ ಎಟಿಎಂ ದರೋಡೆಯಾಗಿದೆ. ರಾತ್ರಿ ಸುಮಾರು 2 ಗಂಟೆ ವೇಳೆಗೆ ನಡೆದಿರುವ ಈ ದರೋಡೆ ಮಾಹಿತಿ ಬೆಳಗ್ಗೆ ಗ್ರಾಹಕರಿಂದ ಹೊರಗೆ ಬಂದಿದ್ದು, ಇಂದು ಮತ್ತು ನಾಳೆ ಬ್ಯಾಂಕುಗಳು ರಜೆ ಇದೆ. ಎಟಿಎಂ ಏಜೆನ್ಸಿಗಳ ದೂರಿನ ಮೇರೆಗೆ ನಗರ ಠಾಣಾ ಪಿಎಸ್ಐ ನಂಜುಂಡಯ್ಯ ಮತ್ತು ಸಿಬ್ಬಂದಿ ಶ್ವಾನದಳ ಕರೆಸಿದ್ದು, ಸುಮಾರು 8 ರಸ್ತೆಗಳಲ್ಲಿ ಶ್ವಾನಗಳ ಗಸ್ತು ತಿರುಗಿಸಿದ್ರೂ ಏನೂ ಪ್ರಯೋಜನವಾಗಿಲ್ಲ. ದರೋಡೆಕೋರರು ಸಿಕ್ಕಿಲ್ಲ. ಇನ್ನು ಎಟಿಎಂನಲ್ಲಿ ಹಣ ಎಷ್ಟಿತ್ತು ಎಂಬುದರ ಮಾಹಿತಿ ಬ್ಯಾಂಕ್ ಅಧಿಕಾರಿಗಳು ಬಂದು ಮಾಹಿತಿ ನೀಡುವವರೆಗೂ ತಿಳಿಯುವುದಿಲ್ಲ. ಇನ್ನು ಚಿಕ್ಕಬಳ್ಳಾಪುರದ ಪ್ರಮುಖ ರಸ್ತೆಯಲ್ಲಿ ರಾತ್ರಿ ವೇಳೆ ಸಂಚಾರವಿರುವ ರಸ್ತೆಯಲ್ಲೇ ಈ ಘಟನೆ ನಡೆದಿರುವುದು ಸಾರ್ವಜನಿಕರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಾವಿರಾರು ಜನರಿಗೆ ಕೊರೋನಾ ಪಾಸಿಟಿವ್ ಬಂದು ನೂರಾರು ಜನರ ಜೀವ ತೆಗೆದ ಮಹಾಮಾರಿ ಕೊರೋನಾ ಮತ್ತೆ ವಕ್ಕರಿಸಿದೆ. ನಿನ್ನೆ ಜಿಲ್ಲೆಗೆ ಎಂಟ್ರಿ ಕೊಟ್ಟ ಕೊರೋನಾ ಮಾರಿ ಇಂದು 3 ಜನರಿಗೆ ಪಾಸಿಟಿವ್ ಬಂದಿರುವುದು ದೃಢಪಟ್ಟಿದ್ದು, ಒಟ್ಟು 4 ಜನರಿಗೆ ಕೊರೋನಾ ಬಂದಿರುವುದು ಖಾತರಿಯಾಗಿದೆ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಮತ್ತೆ ವಕ್ಕರಿಸಿರುವ ಕೊರೋನಾ ಮಹಾಮಾರಿ ನಿನ್ನೆ ಮೊದಲ ಪ್ರಕರಣ ಪತ್ತೆಯಾಗಿತ್ತು. ಇವತ್ತು 3 ಜನರಿಗೆ ಪಾಸಿಟಿವ್ ಬಂದಿರುವುದು ದೃಢಪಟ್ಟಿದೆ. ನಿನ್ನೆ ಪತ್ತೆಯಾದ ವ್ಯಕ್ತಿಯ ಹೆಂಡತಿಗೂ ಪಾಸಿಟಿವ್ ಇರುವುದು ದೃಢಪಟ್ಟಿದ್ದು, ಇಬ್ಬರು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದ ಹೊಸಕೋಟೆ ಮೂಲದ ಚಿಕ್ಕಬಳ್ಳಾಪುರ ನಗರದ ಮಹಿಳೆಯೊಬ್ಬರಿಗೆ ಪಾಸಿಟಿವ್ ಬಂದಿದೆ. ಚಿಂತಾಮಣಿ ನಗರದ ಪೇಂಟರ್ ಒಬ್ಬನಿಗೆ ಪಾಸಿಟಿವ್ ಇರುವುದು ದೃಢಪಟ್ಟಿದ್ದು, ಅವರನ್ನ ಅಲ್ಲೇ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಗೆ ಜಿಲ್ಲೆಯಲ್ಲಿ ಒಟ್ಟು 4 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿರುವುದು ಖಚಿತವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಹಳೆ ಸರ್ಕಾರಿ ಆಸ್ಪತ್ರೆಯನ್ನ ಕೋವಿಡ್ ಆಸ್ಪತ್ರೆಯಾಗಿ ಮೀಸಲಿಟ್ಟಿದೆ.
ಇನ್ನು ಆಕ್ಸಿಜನ್ ಪ್ಲಾಂಟ್ಗಳು ಹಳೆ ಮತ್ತು ಹೊಸ ಆಸ್ಪತ್ರೆಗಳೆರಡರಲ್ಲೂ ವ್ಯವಸ್ಥೆ ಮಾಡಲಾಗಿದ್ದು ಕೊರೋನಾ ನಿಗ್ರಹಕ್ಕೆ ಜಿಲ್ಲಾಡಳಿತವು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಸಾರ್ವಜನಿಕರು ನಿರ್ಲಕ್ಷ್ಯ ತೋರದೆ ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸೋದು, ಹೊರ ರಾಜ್ಯಗಳ ಪ್ರವಾಸ ಕೈಗೊಳ್ಳುವವರು ಕೊರೋನಾ ಟೆಸ್ಟ್ ಮಾಡಿಕೊಳ್ಳಬೇಕೆಂದು ಜಿಲ್ಲಾಡಳಿತ ಸೂಚಿಸಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತುಮಕೂರು ಜಿಲ್ಲೆಯಲ್ಲಿ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣವೇ ಇಲ್ಲವೇನೋ ಎನ್ನುವ ಸ್ಥಿತಿಗೆ ಬಂದು ನಿಂತಂತೆ ಕಾಣುತ್ತಿದೆ. ಕಳೆದ ತಿಂಗಳು ತುಮಕೂರು ನಗರದ ಕುಟುಂಬ 1 ಮೀಟರ್ ಬಡ್ಡಿ ದಂಧೆಕೋರರ ಕಿರುಕುಳಕ್ಕೆ ಬೇಸತ್ತು ಕುಟುಂಬದ 5 ಸದಸ್ಯರು ಆತ್ಮಹತ್ಯೆಗೆ ಶರಣಾಗಿದ್ದರು. ಇದು ಮಾಸುವ ಮುನ್ನವೇ ಇಂದು ಮತ್ತೊಬ್ಬ ಮಹಿಳೆ ಬಲಿಯಾಗಿದ್ದಾರೆ. ತುಮಕೂರು ನಗರ ಮತ್ತು ತಾಲೂಕುಗಳಲ್ಲಿ ಮೀಟರ್ ಬಡ್ಡಿ ದಂಧೆಕೋರರ ಕಿರುಕುಳ ನಿಲ್ಲದೆ ಪ್ರತಿನಿತ್ಯ ಒಂದಲ್ಲ ಒಂದು ಬಡಾವಣೆಯಲ್ಲಿ ಬಡ್ಡಿ ಕಿರುಕುಳಕ್ಕೆ ಬೇಸತ್ತ ಸಾರ್ವಜನಿಕರು ಪೊಲೀಸ್ ಠಾಣೆಯಲ್ಲಿ ದೂರುಗಳ ಸರಮಾಲೆಯನ್ನೇ ಸಲ್ಲಿಸುತ್ತಿದ್ದಾರೆ. ಜಿಲ್ಲೆಯಲ್ಲಿ ಇನ್ನು ಬಡ್ಡಿಗೆ ಹಣ ನೀಡಿರುವ ಬಡ್ಡಿಕೋರರ ಕಿರುಕುಳ ಹಾಗೂ ಖಾಸಗಿ ಫೈನಾನ್ಸ್ ಅವರ ಕಿರುಕುಳ ಕಡಿಮೆಯಾಗಿಲ್ಲ. ಕಾರಣ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಮಹಿಳೆಯೊಬ್ಬಳು ಖಾಸಗಿ ಫೈನಾನ್ಸ್ ಅವರ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿರುವುದು ಮತ್ತಷ್ಟು ಆತಂಕ ತಂದೊಡ್ಡಿದೆ. ಇನ್ನು ಮೃತಪಟ್ಟಿರುವ ಮಹಿಳೆ ಪುಷ್ಪಲತಾ ಮೂಲತಃ ಬಂಟವಾಳ ತಾಲೂಕಿನವಳಾಗಿದ್ದು ತನ್ನ ಕುಟುಂಬಸ್ಥರೊಂದಿಗೆ ತಿಪಟೂರು ತಾಲೂಕಿನ ಕುಪ್ಪಾಳು ಗ್ರಾಮದಲ್ಲಿ ವಾಸವಾಗಿದ್ಲು ಎಂದು ತಿಳಿದು ಬಂದಿದೆ. ಖಾಸಗಿ ಫೈನಾನ್ಸ್ನಲ್ಲಿ 90,000 ಹಣವನ್ನು ಪಡೆದಿದ್ದ ಪುಷ್ಪಲತಾ ಪಡೆದಿರುವ ಹಣಕ್ಕೆ ಬಡ್ಡಿ ಕಟ್ಟುತ್ತಿದ್ದಳು ಎಂದು ತಿಳಿದು ಬಂದಿದೆ. ಆದರೆ ಆರೋಗ್ಯ ಸರಿಯಿಲ್ಲದ ಕಾರಣ ಈ ತಿಂಗಳು ಬಡ್ಡಿ ಕಟ್ಟಲು ಸಾಧ್ಯವಾಗಿರಲಿಲ್ಲ. ಖಾಸಗಿ ಫೈನಾನ್ಸ್ ವ್ಯಕ್ತಿಗಳು ಮಹಿಳೆ ಇದ್ದ ಆಸ್ಪತ್ರೆಗೆ ತೆರಳಿ ಬಡ್ಡಿ ಕಟ್ಟಲು ಒತ್ತಡ ಹೇರಿದ್ದಾರೆಂದು ಕುಟುಂಬದವರು ಆರೋಪಿಸಿದ್ದಾರೆ. ಇದರಿಂದ ಬೇಸತ್ತ ಪುಷ್ಪಲತಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎನ್ನಲಾಗ್ತಿದೆ. ಇನ್ನು ಕೆಬಿ ಕ್ರಾಸ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಅದೇನೇ ಇರಲಿ, ಮುಗ್ಧ ಜನರು, ಅಮಾಯಕರು ಖಾಸಗಿ ಫೈನಾನ್ಸ್ ಹಾಗೂ ಮೀಟರ್ ಬಡ್ಡಿ ದಂಧೆಕೋರರ ಚಕ್ರಕ್ಕೆ ಸಿಲುಕಿ ಒದ್ದಾಡುತ್ತಿದ್ದು ಇನ್ನಾದರೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದೇ ಕಾದು ನೋಡಬೇಕಿದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು. ಬಾಗೇಪಲ್ಲಿ ಪಟ್ಟಣದ ಬೈಲಾಂಜನೇಯ ಸ್ವಾಮಿ ತಾಲೂಕಿನ ಗಡಿದ ಬೆಟ್ಟದ ಪಕ್ಕದಲ್ಲಿನ 2 ಕಣ್ಣಿನ ಆಂಜನೇಯ ಸೇರಿದಂತೆ ಶ್ರೀರಾಮ ಹಾಗೂ ಆಂಜನೇಯ ದೇವಾಲಯಗಳಲ್ಲಿ ಭಾನುವಾರ ಹನುಮ ಜಯಂತಿ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹನುಮ ಜಯಂತಿ ಪ್ರಯುಕ್ತ ಬಾಗೇಪಲ್ಲಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ಮುಖ್ಯದ್ವಾರದಲ್ಲಿ ತಳಿರು ತೋರಣಗಳನ್ನು ಕಟ್ಟಿದರು. ದೇವಾಲಯಗಳಿಗೆ ವಿದ್ಯುತ್ ದೀಪ ಅಲಂಕಾರ, ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಲಾಗಿತ್ತು. ದೇವಾಲಯಗಳಲ್ಲಿ ಬೆಳಗಿನ ಜಾವದಲ್ಲಿ ದೇವರಿಗೆ ಅಭಿಷೇಕ, ಫಲಪಂಚಾಮೃತ ಅಭಿಷೇಕ, ನೈವೇದ್ಯ, ಹೋಮ ಹವನಗಳು ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳು ಜರುಗಿದ್ದವು. ಭಕ್ತರು ಹಾಗೂ ಗ್ರಾಮಸ್ಥರು ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗಿದ್ದರು. ಪಟ್ಟಣದ ಬೈಲಾಂಜನೇಯ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಅಶ್ವತ್ಥಪ್ಪ ಸ್ವಾಮಿ, ಶೇಷುಸ್ವಾಮಿ ಆಧ್ವರ್ಯದಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿದರು. ಭಕ್ತರು ಸಾಲುಗಟ್ಟಿ ನಿಂತು ದೇವರ ದರ್ಶನ ಮಾಡಿದರು. ದೇವಾಲಯಗಳಲ್ಲಿ ಶ್ರೀರಾಮ ತಾರಕ, ಹನುಮ ಭಜನೆಗಳು, ಕೈವಾರ ತಾತಯ್ಯನವರ ಸಂಕೀರ್ತನೆಗಳು ಗ್ರಾಮದ ಭಜನಾ ತಂಡದವರು ಹಾಡಿದರು. ಶ್ರೀ ಬೈಲಾಂಜನೇಯ ಸ್ವಾಮಿ ಕ್ಷೇತ್ರ, ಬೈಲಾಂಜನೇಯ ಸ್ವಾಮಿ ಸನ್ನಿಧಿ, ಬಾಗೇಪಲ್ಲಿ ಟೌನ್, ಚಿಕ್ಕಬಳ್ಳಾಪುರ ಜಿಲ್ಲಾ. ಇವತ್ತು ಅತಿ ಪುಣ್ಯಕರವಾಗಿರ್ತಕ್ಕಂಥ ಪರ್ವದಿನ ಅಂತೀವಿ. ಏಕೆಂದರೆ ಹನುಮದ್ ವ್ರತ ಅಂತ ಆಂಜನೇಯ ಸ್ವಾಮಿ
ಈ ಒಂದು ಅನುಗ್ರಹ ಪಡಿತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತಿನ ದಿವಸ ಆಂಜನೇಯ ಸ್ವಾಮಿ ಮಾಲಾಧಾರಿಯಾಗಿ ಅಥವಾ ಆಂಜನೇಯ ಸ್ವಾಮಿ ನಾಮಸ್ಮರಣೆ ಮಾಡಿ ಆ ಭಗವಂತನ ಒಂದು ದಿವ್ಯ ದರ್ಶನವನ್ನು ಪಡೆದಿರ್ತಕ್ಕಂಥವರಿಗೆ ಬರ್ತಕ್ಕಂಥ ವರ್ಷ ಪೂರ್ತಿ ಬರ್ತಕ್ಕಂಥ ಯಾವುದೇ ರೀತಿ ಗ್ರಹ ಸಂಬಂಧಗಳು ಗ್ರಹವಾದ ದೋಷಗಳೆಲ್ಲವೂ ಕೂಡ ಪರಿಹಾರ ಮಾಡ್ತಾನೆ ಅಂತ ಆ ರೀತಿಯಾಗಿ ಇವತ್ತು ಬೆಳಗ್ಗೆಯಿಂದ ಈ ಒಂದು ಬೈಲಾಂಜನೇಯ ಸ್ವಾಮಿಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ, ಹೂವಿನ ಅಲಂಕಾರ, ಪ್ರಸಾದ ಸೇವೆ ನಡೀತಾ ಇದೆ. PS ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಬಿಜೆಪಿ ಪಕ್ಷದ ವರಿಷ್ಠರು ಸೂಚನೆ ನೀಡಿದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತೇನೆ ಎಂದು ಬಿಜೆಪಿ ಪಕ್ಷದ ಮುಖಂಡ ಡಾಕ್ಟರ್ ಶಶಿಧರ್ ಹೇಳಿದರು. ಪಕ್ಷ ನಾಳೆ ಇನ್ನೊಂದು ಹೇಳಿದ್ರು ಅದನ್ನು ಮಾಡ್ತೀವಿ, ಪಕ್ಷ ನೀನು ಓಡಾಡಿ ಕಾರ್ಯಕರ್ತನಾಗಿ ಮಾಡು ಅದನ್ನು ಮಾಡ್ತೀವಿ. ಗೌರಿಬಿದನೂರಿನ ತಮ್ಮ ಸ್ವಗೃಹದಲ್ಲಿ ಸುದ್ದಿಗಾರರೊಂದಿಗೆ ಡಾಕ್ಟರ್ ಶಶಿಧರ್ ಮಾತನಾಡಿ, ಈ ದೇಶದ ಪ್ರಧಾನಿ ಮೋದಿಜಿ ಮತ್ತು ದೇಶ ಸೇವೆ ಮಾಡಲು ಸಿದ್ಧ. ನಾನು ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ. ವರಿಷ್ಠರು ಏನೇ ಕೆಲಸ ನೀಡಿದ್ರೂ ನಿಷ್ಠೆಯಿಂದ ನಿರ್ವಹಿಸುವೆ. ಮೋದಿ ಕಳೆದ 10 ವರ್ಷದಿಂದ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ನಮಗೆ ಶ್ರೀರಕ್ಷೆ ಆಗಲಿದೆ. ಜಾಗತಿಕ ಮಟ್ಟದಲ್ಲಿ ಭಾರತ ಇಂದು ಮುನ್ನೆಲೆಯಲ್ಲಿದೆ. ಆದ್ದರಿಂದ ದೇಶ ಸೇವೆ ಮಾಡಲು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ನನ್ನ ಒಲವು ಇದೆ. ಪಕ್ಷದ ವರಿಷ್ಠರ ತೀರ್ಮಾನವೇ ಅಂತಿಮ ಎಂದಿದ್ದಾರೆ. ದೇಶದ ಪ್ರಶ್ನೆ ಬಂದಾಗ ಅಪ್ರಸ್ತುತ ಆಗುತ್ತೆ. ದೇಶಕ್ಕಾಗಿ ಮೋದಿಜಿಯವರಿಗಾಗಿ ನಾವು ಪಕ್ಷ ಅನ್ನೋದೇ ಅಲ್ಲ, ಈ ಸರಿ ಎಲ್ಲ ಪಕ್ಷದವರು ಪಕ್ಷಾತೀತರಾಗಿ ಇವತ್ತು ದೇಶಕ್ಕೆ ಸದೃಢವಾಗಿ ಬಿಜೆಪಿನ ಬೆಂಬಲಿಸ್ತಾರೆ, ಮೋದಿಜಿಯವರು ಬೆಂಬಲಿಸ್ತಾರೆ. ಅಂಥದ್ರಲ್ಲಿ ನಾವು ಅತ್ಯಂತ ಶಿಸ್ತಿನ ಸಿಪಾಯಿಗಳಾಗಿ ಕಾರ್ಯಕರ್ತರಾಗಿ ಅದನ್ನು ಮಾಡಲೇಬೇಕು. ಅದು ನಾವು ಆದ್ಯ ಕರ್ತವ್ಯ. ಇದನ್ನು ಖಂಡಿತವಾಗಿ ನಾನು ಒಂದು ಪ್ರಬಲ ಆಕಾಂಕ್ಷಿ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ನಾನು ಇಲ್ಲ. ನಾನೊಂದು ಸಣ್ಣ ಮಟ್ಟದ ಕಾರ್ಯಕರ್ತನಾಗಿ ಏನೇ ಜವಾಬ್ದಾರಿ ಕೊಟ್ಟರು ಖಂಡಿತವಾಗಿ ದೇಶಕ್ಕಾಗಿ ಮೋದಿಜಿಯವರಿಗೆ ಮಾಡಕ್ಕೆ ಸಿದ್ಧವಾಗಿದೆ. ಅವತ್ತು ಕೂಡ ಅದೇ ಮಾಡಿದ್ದು, ಇವತ್ತು ಅದೇ ಮಾಡಕ್ಕೆ ಸಿದ್ಧವಾಗಿದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷ ಕಡಿಮೆ ಮತ ಪಡೆದ ಬಗ್ಗೆ ಮಾತನಾಡಿ, ವಿಧಾನಸಭೆ ಚುನಾವಣೆ ಅದು ಕೇವಲ ರಾಜ್ಯಕ್ಕೆ ಸೀಮಿತ. ಆದರೆ ಲೋಕಸಭಾ ಚುನಾವಣೆ ದೇಶವ್ಯಾಪ್ತಿ ನಡೆಯಲಿದೆ. ಇಲ್ಲಿ ಮೋದಿ ಹವಾ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಹಬ್ಬಿದೆ. ಈ ಬಾರಿ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಜಯಬೇರಿ ಬಾರಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಗ್ರಾಮಗಳ ಕಟ್ಟ ಕಡೆಯ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಪಡೆಯಬೇಕೆಂಬ ಗುರಿಯನ್ನಿಟ್ಟುಕೊಂಡು ಗ್ರಾಮಗಳಲ್ಲಿ ಶೌಚಾಲಯ ಸ್ವಯಂ ಸ್ವಚ್ಛ ಮಾಡುವುದರ ಮೂಲಕ ಶುಚಿತ್ವದ ಬಗ್ಗೆ ಸಚಿವ ಕೆಎಚ್ ಮುನಿಯಪ್ಪ ಅರಿವು ಮೂಡಿಸಿದರು. ದೇವನಹಳ್ಳಿ ತಾಲೂಕಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಹೊಂದಿರುವ ಅಣ್ಣೇಶ್ವರ ಶ್ರೀಮಂತ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಸಮಗ್ರ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ವಿವಿಧ ಕಟ್ಟಡ ಅಭಿವೃದ್ಧಿ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟಿಸಿ ಮಾತನಾಡಿ, ಮತದಾನದಲ್ಲಿ ಹಾಗೂ ಸರ್ಕಾರದ ಆಡಳಿತದಲ್ಲೂ ಹೆಣ್ಣು ಮಕ್ಕಳ ಭಾಗವಹಿಸುವಿಕೆ ಬಹುಮುಖ್ಯ. ಎಲ್ಲ ವರ್ಗದವರು ಸಹ ಆರ್ಥಿಕವಾಗಿ ಮುಂದುವರಿಯಲು ನಗರದಲ್ಲಾಗಲಿ ಗ್ರಾಮಗಳಲ್ಲಾಗಲಿ ನಿರ್ಮಲ ಭಾರತ ಗಾಂಧಿ ಪುರಸ್ಕಾರ ಅಣ್ಣೇಶ್ವರಕ್ಕೆ ಲಭಿಸಿದೆ. ಉತ್ತಮವಾದ ಸಿಸಿ ರಸ್ತೆಗಳು, ಶುಚಿತ್ವವಾದ ಚರಂಡಿ ವ್ಯವಸ್ಥೆ, ಕೆರೆಗಳಲ್ಲಿ ಹೂಳು ಎತ್ತುವುದು, ಭೂ ಒತ್ತುವರಿ ತೆರವುಗೊಳಿಸುವುದು, ಸಿಎಸ್ಆರ್ ಗುಣಮಟ್ಟದ ಶಾಲೆಗಳು ನವೀಕರಣ, ಹೀಗೆ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಗ್ರಾಮ ಪಂಚಾಯಿತಿ ಹೆಗ್ಗಳಿಕೆಗೆ ಕಾರಣವಾಗಿದೆ ಎಂದು ಸಚಿವ ಕೆಎಚ್ ಮುನಿಯಪ್ಪ ಹೇಳಿದರು. ಭಾರತ ಮುಕ್ತ ಗ್ರಾಮ ಪಂಚಾಯತಿ, ರಾಜ್ಯ ನೈರ್ಮಲ್ಯ ಪ್ರಶಸ್ತಿ, ಇಷ್ಟು ಪ್ರಶಸ್ತಿಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಪಂಚಾಯಿತಿಯವರು ಪಡೆದಿದ್ದಾರೆ. ಹಣದ ವ್ಯವಸ್ಥೆ ಇದ್ದಾಗ ದುರುಪಯೋಗ ಮಾಡದೆ ಸದುಪಯೋಗ ಮಾಡಿ ಈ ಪಂಚಾಯಿತಿಯವರು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದರೆ ಅದರಲ್ಲಿ ಈ ಪ್ರಶಸ್ತಿಗಳು ಕೊಡೋಕ್ಕಾಗಲ್ಲ. ಅದಕ್ಕೆ ವಿಶೇಷವಾಗಿ ಹಿಂದಿನ ಇದ್ದ ಗ್ರಾಮ ಪಂಚಾಯಿತಿಯವರು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಮತ್ತು ಈಗಿರುವರೆಲ್ಲರೂ ಕೂಡ ವಿಶೇಷವಾಗಿ ಸರ್ಕಾರದ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಅವರಿಗೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಇಷ್ಟು ಪ್ರಶಸ್ತಿಗಳು ಬರೋಕ್ಕಾಗಲ್ಲ. ಫ್ಲೈಟ್ ಇಳಿದ್ರೆ ಚರಂಡಿಗಳು ಕರೆಕ್ಟಾಗಿ ಮಾಡಬೇಕಾಗಿದೆ. ನೀರು ಎಲ್ಲಿ ನಿಲ್ಲಬಾರ್ದು, ಚರಂಡಿ ಬಹಳ ಮುಖ್ಯವಾಗಿರುತ್ತೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ ಮುನಿರಾಜು, ಉಪಾಧ್ಯಕ್ಷ ಮುನಿರಾಜಪ್ಪ, ಸದಸ್ಯರು, ಮುಖಂಡರು, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಟಿಕೆ ರಮೇಶ್ ಸೇರಿದಂತೆ ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು.
ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಉದ್ಘಾಟನೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದರ ಮುಖಾಂತರವಾಗಿ ಆ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಿಧನರಾದ ಕನ್ನಡ ಚಲನಚಿತ್ರ ಹಿರಿಯ ನಟಿ ಲೀಲಾವತಿ ಅವರ ನೆನಪಿನಾರ್ಥವಾಗಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಅವರು ನಟಿಸಿರುವ ಚಲನಚಿತ್ರಗಳಿಂದ ಆಯ್ಕೆ ಗೀತೆಗಳ ಗಾಯನವನ್ನು ಮಹಿಳೆಯರಿಗಾಗಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಸಜಾರಿಜುನರೆಲ್ಲ ಸಣ್ಣಕ್ಕಿ ಉಮ್ಮ ಗುರುತಿಗಳು ಕೊಟ್ಟಮ್ಮ. 600ಕ್ಕೂ ಹೆಚ್ಚು ಸಿನಿಮಾಗಳು ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂ ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಹಿರಿಯ ನಟಿ ಲೀಲಾವತಿಯವರ ಸವಿನೆನಪಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ನಂದಿ ರಂಗಮಂದಿರದಲ್ಲಿ ಮಹಿಳೆಯರಿಗಾಗಿ ಲೀಲಾವತಿ ನಟನೆಯ ಸಿನಿಮಾಗಳಿಂದ ಆಯ್ದ ಗೀತೆಗಳ ಗಾಯನ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಯಲುವಹಳ್ಳಿ ಗ್ರಾಮದ ಕೃಷಿಕರಾದ ರೈತ ಮಹಿಳೆ ಪಿಳ್ಳಮ್ಮ ಶ್ರೀರಾಮ ಸೀತೆಯ ಕುರಿತ ಪೌರಾಣಿಕ ಕಥೆಯನ್ನೊಳಗೊಂಡ ಬೀಸೋ ಕಲ್ಲಿನ ಪದವನ್ನು ಹೇಳುವ ಮೂಲಕ ಗಾಯನ ಸ್ಪರ್ಧೆಯನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಕೃಷಿ ಕಾಯಕವು ಬಹಳ ಶ್ರೇಷ್ಠವಾದ ಕಾಯಕವಾಗಿದ್ದು, ನಮ್ಮ ಹಿಂದಿನವರು ಕೃಷಿಯನ್ನೇ ಒಂದು ಧರ್ಮವೆಂದು ನಂಬಿ ಅದನ್ನು ಪೂಜನೀಯ ಭಾವನೆಯಿಂದ ಮಾಡಿಕೊಂಡು ಬರುತ್ತಿದ್ದರು. ನಮ್ಮ ಕಾಲದಲ್ಲಿ ಕಳೆ ಕೀಳುವಾಗ, ಪೈರು ನಾಟಿ ಮಾಡುವಾಗ, ಒಕ್ಕಣೆ ಮಾಡೋ ಸಂದರ್ಭಗಳಲ್ಲಿ ಸಂದರ್ಭೋಚಿತವಾಗಿ ಹಾಡುತ್ತಿದ್ದ ಹಾಡುಗಳು ನಮಗೆ ನೀತಿ ಪಾಠವನ್ನ ತಿಳಿಸುತ್ತಿದ್ದವು. ಅವುಗಳನ್ನು ಕೇಳಿ ಬೆಳೆದ ಮಕ್ಕಳು ಸಹ ನೀತಿ ಮೌಲ್ಯಗಳನ್ನ ಹೊಂದಿದ್ದ ಜೀವನ ಕ್ರಮವನ್ನ ಅನುಸರಿಸಿ ಬೆಳೆಯುತ್ತಿದ್ದರಿಂದ ಸಮಾಜದಲ್ಲಿ ಸೌಹಾರ್ದ ಮತ್ತು ಸಹಕಾರಿ ಮನೋಭಾವವಿರುತ್ತಿತ್ತು. ಈಗಿನ ಪೀಳಿಗೆಗೆ ಅವುಗಳನ್ನು ತಲುಪಿಸುವ ಕಾರ್ಯ ಮಾಡದಿದ್ದರೆ ಸಾಂಸ್ಕೃತಿಕ ಪರಂಪರೆ ಮಾಯವಾಗಲಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ತನ್ನಲ್ಲಿ ತಾನು ಹಾಕಿ ತೊಡಗಿಸ್ಕೊಂಡು ನಮ್ಮ ಪ್ರತಿನಿಧಿಗಳನ್ನೆಲ್ಲ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಿ ದತ್ತಿ ಕಾರ್ಯಕ್ರಮ ಆಗಿರ್ಬೋದು, ಕನಕದಾಸ ಜಯಂತಿ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಈ ಥರ ಸ್ಮರಣಾರ್ಥ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ಕಾರ್ಯಕ್ರಮಗಳಲ್ಲೂ ಕನ್ನಡ ಮನಸ್ಸುಗಳನ್ನು ಒಂದುಗೂಡಿಸಿ ಕನ್ನಡದ ಒಗ್ಗಟ್ಟನ್ನು ಸಾಬೀತುಪಡಿಸಿ ಕನ್ನಡ ಇವಾಗ ಏನು ನಮ್ಮ ಅಸ್ಮಿತೆ ಕಡಿಮೆ ಆಗ್ತಾ ಇದೆ ಅಂತ ನಾವು ಹೇಳ್ತೀವಿ, ಆ ಕನ್ನಡದ ಅಸ್ಮಿತೆಯನ್ನು ಉಳಿಸಿ ನಮ್ಮ ಕನ್ನಡದ ಅಸ್ತಿತ್ವವನ್ನು ಕಾಪಾಡುವಲ್ಲಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಾ ಒಂದು ಘನ ಉದ್ದೇಶದಿಂದ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ದಾರೆ. ಗಾಯನ ಸ್ಪರ್ಧೆಗೆ 31 ಮಹಿಳೆಯರು ಹೆಸರು ನೋಂದಾಯಿಸಿಕೊಂಡು ಭಾಗವಹಿಸಿದ್ದರು. ಪ್ರಥಮ ಬಹುಮಾನ ನಿಖಿತಾ ಮೋಕ್ಷ ಗುಂಡಂ, ದ್ವಿತೀಯ ಬಹುಮಾನ ನಗರದ ಅಕ್ಕಮಹಾದೇವಿ ಮಹಿಳಾ ಸಂಘದ ಸದಸ್ಯೆ ಪಿ ವೀಣಾ, ತೃತೀಯ ಬಹುಮಾನವನ್ನು ನೆಲ್ಲಿಮರದಹಳ್ಳಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಶಾಂತಲಕ್ಷ್ಮಮ್ಮ ಹಾಗೂ ಪದ್ಮಿನಿ ಶ್ರೀಧರ್ ಮತ್ತು ಪಿ ಸತ್ಯಪ್ರಿಯ ಸಮಾಧಾನ ಬಹುಮಾನವನ್ನು ಪಡೆದುಕೊಂಡರು. ಯಲುವಹಳ್ಳಿ ಗ್ರಾಮದ ಕಾರ್ಮಿಕ ಮಹಿಳೆ ಲಕ್ಷ್ಮಮ್ಮ ಮತ್ತು ಶಾರದಮ್ಮ ಲೀಲಾವತಿಯವರ ಬಗ್ಗೆ ತಾವೇ ರಚಿಸಿ ಹೋಗಿ ಬಾ ಲೀಲಮ್ಮ ನೆಲೆಸಿರುವೆ ನೀ ಅಭಿಮಾನಿಗಳ ಹೃದಯದಲ್ಲಿ ಎಂಬ ಜಾನಪದ ದಾಟಿಯ ಗೀತೆಯು ಪ್ರೇಕ್ಷಕರ ಮನ ಗೆದ್ದಿತ್ತು. ತೀರ್ಪುಗಾರರಾಗಿ ಎಆರ್ ಶಶಿಕಲಾ ಮತ್ತು ಬಿಎಲ್ ಶೈಲಜಾ ಭಾಗವಹಿಸಿದ್ರು. ಕಾರ್ಯಕ್ರಮದಲ್ಲಿ ಕಸಪ ಅಧ್ಯಕ್ಷ ಕೋಡಿರಂಗಪ್ಪ, ನಿವೃತ್ತ ಪ್ರಾಂಶುಪಾಲ ಬಿವಿಕೆ, ನಂದಿ ಕ್ರಾಸ್ ವೈಜಯ ಜಗದೀಶ್, ಕನ್ನಿಕ ರಾಜತಾದ್ರಿ, ಸಂಘದ ಅಧ್ಯಕ್ಷರಾದ ನಿರ್ಮಲಾ ರಾಜು, ಕೆಎಂ ರೆಡ್ಡಪ್ಪ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಮಹಿಳೆಯರಿಗೆ ಅವರದ್ದೇ ಆದ ಪ್ರತ್ಯೇಕ ಹಕ್ಕುಗಳನ್ನು ರಕ್ಷಿಸಲು ಮಹಿಳಾ ರಕ್ಷಣಾ ಇಲಾಖೆ ಇದೆ. ಹದಿಹರೆಯದ ಹೆಣ್ಣು ಮಕ್ಕಳ ಮೇಲೇನಾದರೂ ಲೈಂಗಿಕ ದೌರ್ಜನ್ಯ ನಡೆದರೆ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೂ ದೂರು ಕೊಡಬಹುದೆಂದು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅನಿತಾ ಕುಮಾರಿ ಹೇಳಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಹಿಳಾ ಜ್ಞಾನ ವಿಕಾಸ ವಿಚಾರಗೋಷ್ಠಿಯನ್ನ ಚಿಕ್ಕಬಳ್ಳಾಪುರ ನಗರದ ಕೆಇಬಿ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿದ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಅರುಣಾ ಕುಮಾರಿ ಮಾತನಾಡಿ, ಮಹಿಳೆಯರಿಗೆ ಅವರದ್ದೇ ಆದ ಪ್ರತ್ಯೇಕ ಹಕ್ಕುಗಳನ್ನು ರಕ್ಷಿಸಲು ಮಹಿಳಾ ರಕ್ಷಣಾ ಇಲಾಖೆ ಇದೆ. ಹದಿಹರೆಯದ ಹೆಣ್ಣು ಮಕ್ಕಳ ಮೇಲೇನಾದರೂ ಲೈಂಗಿಕ ದೌರ್ಜನ್ಯ ನಡೆದರೆ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೂ ದೂರು ಕೊಡಬಹುದು, ಬಾಲಕಿಯರ ರಕ್ಷಣಾ ಕೇಂದ್ರಕ್ಕೂ ತಿಳಿಸಬಹುದು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಡೆಸಲ್ಪಡುವ ವಿವಿಧ ಕಾರ್ಯಕ್ರಮಗಳು ಸಮುದಾಯ ಅಭಿವೃದ್ಧಿ ವಿಭಾಗದಿಂದ
ಕೆರೆ ಹೂಳೆತ್ತುವ ಕೆಲಸ, ನಿರ್ಗತಿಕರ ಮಾಶಾಸ್ನ ವಿತರಣೆ, ಸ್ವಸಹಾಯ ಸಂಘದ ಮೂಲಕ ಅನುದಾನಗಳ ವಿತರಣೆ, ಸ್ವ ಉದ್ಯೋಗಗಳ ತರಬೇತಿ, ಸ್ಕಾಲರ್ಶಿಪ್ ವಿತರಣೆ ಇತ್ಯಾದಿ ಕಾರ್ಯಕ್ರಮಗಳ ಬಗ್ಗೆ ಜಿಲ್ಲಾ ನಿರ್ದೇಶಕರಾದ ಪ್ರಶಾಂತ್ ಸಿಎಸ್ ವಿವರಿಸಿದರು. ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಮನ ಸೆಳೆದ್ವು. ಈ ಕಾರ್ಯಕ್ರಮದಲ್ಲಿ ಪರಿಮಳ ಗುಡಿಬಂಡೆ, ಟಿಆರ್ ಕೃಷ್ಣಪ್ಪ, ಗೀತಾ ಬಸವರಾಜು, ಭಾರತಿ ಆನಂದ್ ರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹನುಮ ಜಯಂತಿ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪೂರೈಸಿದರು. ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗ ಹೋಬಳಿಯ ಕಂಗಾನಹಳ್ಳಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿಯ ಪ್ರಯುಕ್ತ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಅಭಿಷೇಕ, ಹೋಮ ಹವನ, ಮಹಾಮಂಗಳಾರತಿ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಈ ದೇವಾಲಯಕ್ಕೆ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಇನ್ನು ಕಂಗಾನಹಳ್ಳಿ ಸೀತಾರಾಮಾಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಭಕ್ತಾದಿಗಳಿಂದ ಮೂಡಿಬಂದ ಪಂಡರಿಪುರ ಭಜನೆ ಭಕ್ತಾದಿಗಳ ಗಮನ ಸೆಳೆಯಿತು. ಇದೇ ಸಂದರ್ಭದಲ್ಲಿ ದೇವಾಲಯದಲ್ಲಿ ಬೆಂಗಳೂರಿನ ಮಾರುತಿ ಪ್ರಿಂಟರ್ಸ್ ಅವರು ಮುದ್ರಣ ಮಾಡಿರುವ 2024ರ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಬಿಡುಗಡೆಗೊಳಿಸಿದರು. ಹಾಡುವ ನಮ್ಮ ಹನುಮ, ನಮೋ ರಾಮ ಭಕ್ತ ನೀನೇ ಸರ್ವಶಕ್ತ, ರಾಮನ ಮುಖ್ಯ ಪ್ರಾಣ ಹನುಮ, ಹನುಮನ ಪ್ರಾಣ ರಾಮ ನಾಮ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿನ ವರದಾದ್ರಿ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ವರದಾಂಜನೇಯ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು. ಹನುಮ ಜಯಂತಿ ಪ್ರಯುಕ್ತ ದೇವಾಲಯಗಳಿಗೆ ವಿಶೇಷ ವಿದ್ಯುತ್ ದೀಪ ಅಲಂಕಾರ ಹಾಗೂ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ತಂದೆ ತಾಯಿಗಳಿಗೆ ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ರೂ ನಿಮ್ಮ ಮಕ್ಕಳನ್ನು ದ್ವಿತೀಯ PUC ಮುಗಿಸುವ ತನಕ ನಿಮ್ಮ ಕಣ್ಣ ಮುಂದೆಯೇ ಇಟ್ಟುಕೊಂಡು ಓದಿಸಿ. ಆನಂತರ ಅವರನ್ನ ಎಲ್ಲಿ ಬಿಟ್ಟರೂ ನೀವು ಅಂದುಕೊಂಡಂತೆ ಬೆಳೆಯುತ್ತಾರೆಂದು ಪೋಷಕರಿಗೆ BGS ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಡಾಕ್ಟರ್ ಎನ್ ಶಿವರಾಮರೆಡ್ಡಿ ಕರೆ ನೀಡಿದರು. ಸಣ್ಣ ಸಣ್ಣ ಕ್ರಿಮಿಗಳು ಇದೆ. ಒಂದು ಫಿಶ್ ಬಗ್ ನೋಡಿ ಹೇಳ್ತಂತೆ, ಕ್ಯಾನ್ ವಿ ಜಂಪ್ ಇನ್ ಟು ದಿಸ್ ಸೊ ದಟ್ ಮಿಕ್ಕ ಲೈಫ್ ಖುಷಿಯಾಗಿರ್ಬೋದು ಅಂತ. ಚಿಕ್ಕಬಳ್ಳಾಪುರ ಹೊರವಲಯದ BGS ಅವಾರ್ಡ್ ಸ್ಕೂಲ್ನಲ್ಲಿ 10ನೇ ತರಗತಿಯ ಮಕ್ಕಳಿಗೆ ಪದವಿ ಪ್ರದಾನ ಹಾಗೂ ಕ್ರೀಡಾ ವಿಜೇತರಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು BGS ಶಿಕ್ಷಣ ಸಂಸ್ಥೆಗಳ ಆಡಳಿತಾಧಿಕಾರಿ ಎನ್ ಶಿವರಾಮರೆಡ್ಡಿ ಮಾತನಾಡಿ, ಪೋಷಕರಿಗೆ ಎಷ್ಟೇ ಒತ್ತಡದ ಕೆಲಸಗಳಿದ್ರೂ ಅವರನ್ನ ಹಾಸ್ಟೆಲ್ಗೆ ಹಾಕಿ ಅಥವಾ ರೂಮ್ ಮಾಡಿಸಿ ಓದಿಸೋ ಸಾಹಸ ಮಾಡಬೇಡಿ. ದ್ವಿತೀಯ PUCಯವರೆಗೂ ನಿಮ್ಮ ಕಣ್ಣ ಮುಂದೆಯೇ ಓಡಾಡಿಕೊಂಡೇ ಓದಲಿ. ಆಗ ನಿಮ್ಮ ಮಕ್ಕಳು ಎಲ್ಲಿಯೂ ದಾರಿ ತಪ್ಪೋ ಅವಕಾಶ ಇರೋದಿಲ್ಲ. ಮೊಬೈಲ್ ಕೊಡಬೇಡಿ, ಕೊಟ್ಟರು ಚೈಲ್ಡ್ ಲಾಕ್ ಮಾಡಿಕೊಡಿ. ಮಕ್ಕಳನ್ನ ಕೇವಲ ಕೆಲಸದ ದೃಷ್ಟಿಯಿಂದ ಮಾತ್ರ ಓದಿಸಬೇಡಿ. ಮೇಧಾವಿಗಳಾಗಿ ದೇಶ ಸೇವೆಗೆ ಮುಂದಾಗುವ ಆಲೋಚನೆಗಳನ್ನ ಮೂಡಿಸಿ ಎಂದು ಕರೆ ನೀಡಿದರು. ವಿತೌಟ್ ಹಾಸ್ಟೆಲ್ 150 ಸ್ಟೂಡೆಂಟ್ಸ್ ICSEಗೆ ಹಳ್ಳಿಯಿಂದ ಬರ್ತಾರ ಅಂತ ಸರ್. ಗೇಟ್ ತೆಗೆದ್ರೆ 1000 ಜನ ಬರ್ತಾರೆ. ಕೆಪಾಸಿಟಿ ಇದೆ ಓದೋಕ್ ಮಕ್ಕಳಿಗೆ, ಓದಿಸೋ ಆಸೆ ಮಕ್ಕಳ ಪೇರೆಂಟ್ಸ್ಗಿದೆ. ನಾವೇ ಅಷ್ಟೊಂದು ಅಕಾಮಿಡೇಷನ್ ಕೊಡೋಕೆ ಆಗ್ತಿಲ್ಲ ಅಂತ ನಾನು ಹೇಳ್ತಿದ್ದೆ. ನಾವು ಅವರ್ ಚಿಲ್ಡ್ರನ್ ಹ್ಯಾವ್ almost completed the 10th standard. A word of advice to my dear 10th graduating students. ನಿಮ್ಮನ್ನ ನೀವು ಎಂತಹ ಕಾಲೇಜಿಗೆ ಸೇರ್ಬೇಕು, ಎಂತಹ ಕೋರ್ಸ್ಗೆ ಸೇರ್ಬೇಕು, ಅಲ್ಲಿ ಹೋಗಿ ಎಷ್ಟು ಗಂಟೆಗಳು ಓದಬೇಕು, ಏನಾಗಬೇಕು ಜೀವನದಲ್ಲಿ, ಇದ್ರ ಬಗ್ಗೆ ಯೋಚನೆ ಮಾಡುವಷ್ಟು ವಯಸ್ಸು ನಿಮ್ಗಾಗಿದೆ. ಮನಸ್ಸು ಮಾಡಿಕೊಂಡು ಅಂತ ಕಾಲೇಜ್ಗೆ ಹೋಗಿ ಒಳ್ಳೆ ಕಾಲೇಜಲ್ಲಿ ಚೆನ್ನಾಗಿ ಓದಬೇಕಾಗುತ್ತೆ. ಯು ಆಸ್ಕ್ ಯುವರ್ ಸೆಲ್ಫ್ ವಾಟ್ ಯು ಆರ್ ಕೇಪಬಲ್ ಆಫ್. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಶಾಖಾ ಮಠದ ಕಾರ್ಯದರ್ಶಿ ಮಂಗಳನಾಥ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು. ಮುಖ್ಯ ಅತಿಥಿಗಳಾದ ವಿನ್ಯಾಸ ವಿತರಣೆ ಮತ್ತು ಯೋಜನಾ ನಿರ್ವಹಣೆಯ ಉದ್ಯಮ ಸಲಹೆಗಾರ ಸಂಪತ್ ಕುಮಾರ್, ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ಮನೋಹರ್ ದೇಶ್ಮುಖ್, SJCIT ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ GT ರಾಜು ಮುಂತಾದವರು ಹಾಜರಿದ್ದರು. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ದಡದಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ರಥೋತ್ಸವ ವೈಭವಯುತವಾಗಿ ನಡೆಯಿತು. ಸಾವಿರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ರಥವನ್ನು ಎಳೆದರು. ಗೌರಿಬಿದನೂರು ನಗರದ ಪಿನಾಕಿನಿ ನದಿ ದಡದಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಪ್ರಧಾನ ಅರ್ಚಕರಾದ ಬಾಲಾಜಿ ಶರ್ಮಾ ಹಾಗೂ ಶಿವಪ್ರಸಾದ್ ಶರ್ಮಾ ನೇತೃತ್ವದಲ್ಲಿ ಮುಂಜಾನೆಯಿಂದ ಪಂಚಾಮೃತ ಅಭಿಷೇಕ, ಕಲಶಾರ್ಚನೆ, ನಿತ್ಯ ಹೋಮ, ರಥಾಂಗ ಹೋಮ, ತದನಂತರ ವಾರ್ಷಿಕ ಬ್ರಹ್ಮರಥೋತ್ಸವ ನಡೆಯಿತು. ಮಾಜಿ ಕೃಷಿ ಸಚಿವರಾದ ಶಿವಶಂಕರ್ ರೆಡ್ಡಿ, ಕೆಎಚ್ಪಿ ಫೌಂಡೇಶನ್ ಶ್ರೀನಿವಾಸ್ ಗೌಡ, ಸಂಸದ ಟಿಕೆಟ್ ಆಕಾಂಕ್ಷಿ ರಕ್ಷಾರಾಮಯ್ಯ ಮುಂತಾದವರು ದೇವರ ದರ್ಶನ ಪಡೆದರು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂಗವಾಗಿ ದೀಪಂ ಸ್ಕೂಲ್ ಆಫ್ ಡ್ಯಾನ್ಸ್ ಅವರಿಂದ ನೃತ್ಯ ಪ್ರದರ್ಶನ ಏರ್ಪಡಿಸಲಾಗಿತ್ತು. ತಾಲೂಕಿನ ಮುದಲೋಡು ಗ್ರಾಮದಲ್ಲಿ ಪುರಾತನ ಕಾಲದಿಂದ ನೆಲೆಸಿರುವ ಶಿವಾಂಜನೇಯ ಸ್ವಾಮಿಗೆ ನಿವೃತ್ತ ಶಿಕ್ಷಣ ಇಲಾಖೆಯ ಅಧಿಕಾರಿ ಸುಬ್ಬಾರಾವ್ ಅವರ ನೇತೃತ್ವದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆದವು. ಪ್ರಸಿದ್ಧ ಜಗರೆಡ್ಡಿಹಳ್ಳಿ ಆಂಜನೇಯನಿಗೆ ವಿಶೇಷ ಪೂಜೆಗಳು ನಡೆದವು. ಸುತ್ತಮುತ್ತ ಗ್ರಾಮಗಳಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದರು. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಬಾಗೇಪಲ್ಲಿ ಪಟ್ಟಣದ ಯಂಗ್ ಇಂಡಿಯಾ ಶಾಲೆಯಲ್ಲಿ ಭಾನುವಾರ 30ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಅಗ್ನಿ ಟೆಕ್ನಾಲಜಿ ವಿಭಾಗದ ಮುಖ್ಯಸ್ಥ ಕೆಪಿ ರಘುಪ್ರಸಾದ್ ಪಾಲ್ಗೊಂಡು ಮಾತನಾಡಿ, ಗ್ರಾಮೀಣ ಕನ್ನಡದ ಸರ್ಕಾರಿ ಶಾಲೆಗಳಲ್ಲಿ ಓದಿದವರು ಇದೀಗ ಕೃಷಿ ಸೇರಿದಂತೆ ಅನೇಕ ರಂಗಗಳಲ್ಲಿ ವಿಜ್ಞಾನಿಗಳಾಗಿ ಉನ್ನತ ಹುದ್ದೆಗಳಲ್ಲಿ ಇದ್ದಾರೆ. ಶ್ರದ್ಧೆ, ಗುರಿ ಇಟ್ಟು ಓದಿದ್ರೆ ಯಶಸ್ಸು ಸಿಗಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಬಸವನಗುಡಿ ನ್ಯಾಷನಲ್ ಕಾಲೇಜಿನ ಉಪಪ್ರಾಂಶುಪಾಲ ಪಿಎಲ್ ರಮೇಶ್, ಯಂಗ್ ಇಂಡಿಯಾ ಶಾಲಾ ಮುಖ್ಯಸ್ಥರಾದ ಪ್ರೊಫೆಸರ್ ಡಿ ಶಿವಣ್ಣ ಮತ್ತಿತರರು ಹಾಜರಿದ್ದರು. ದೇವನಹಳ್ಳಿ ತಾಲೂಕಿನ ನೆರಗನಹಳ್ಳಿ ಗ್ರಾಮದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಜೃಂಭಣೆಯ ಹನುಮ ಜಯಂತಿ ಆಚರಿಸಲಾಯಿತು. ಕಳೆದ 8 ವರ್ಷಗಳಿಂದ ಸತತವಾಗಿ ಹನುಮ ಜಯಂತಿ ಪ್ರಯುಕ್ತ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿಕೊಂಡು ಬರಲಾಗಿದ್ದು, ಪುರಾತನ ದೇಗುಲ ಆಗಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸುವುದು ಇಲ್ಲಿನ ವಿಶೇಷ. ಹನುಮ ಜಯಂತಿ ಅಂಗವಾಗಿ ದೇವಾಲಯವನ್ನು ತಳಿರು ತೋರಣಗಳಿಂದ, ವಿದ್ಯುತ್ ದೀಪಾಲಂಕಾರಗಳಿಂದ ಕಂಗೊಳಿಸುವಂತೆ ಮಾಡಲಾಗಿದ್ದು, ಆಂಜನೇಯ ಸ್ವಾಮಿಯ ಅಲಂಕಾರ ನೆರೆದಿದ್ದ ಭಕ್ತಾದಿಗಳ ಗಮನ ಸೆಳೆಯುವ ರೀತಿಯಲ್ಲಿ ಮಾಡಲಾಗಿತ್ತು. ಆಗಮಿಸಿದ್ದ ಭಕ್ತರಿಗೆ ಪ್ರಸಾದ ವಿನಿಯೋಗ ಮತ್ತು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಈ ವೇಳೆಯಲ್ಲಿ ದೇವಾಲಯ ಅರ್ಚಕ ಪ್ರೇಮ್ಕುಮಾರ್, ಯುವ ಮುಖಂಡ ಗೌತಮ್ ಗೌಡ, ಊರಿನ ಯುವಕರ ತಂಡ, ಪ್ರಮುಖ ಮುಖಂಡರು ಸೇರಿದಂತೆ ಗ್ರಾಮಸ್ಥರು, ಭಕ್ತಾದಿಗಳು ಹಾಜರಿದ್ದರು. ಶ್ರೀರಾಮನ ಭಕ್ತ ಹನುಮನ ಜಯಂತಿ ಅಂಗವಾಗಿ ಮಾಲೂರಿನ ಶ್ರೀ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹನುಮ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಾಗಿದ್ದು 15,000ಕ್ಕೂ ಹೆಚ್ಚು ಭಕ್ತರು ದರ್ಶನ ಪಡೆದರು. ಎಲ್ಲೆಡೆ ಹನುಮ ಜಯಂತಿ ಅಂಗವಾಗಿ ತಾಲೂಕಿನ ಲಕ್ಕೂರು ಹೋಬಳಿಯ ಕಾಡಮುಸ್ಸಂದ್ರ ಕಾಡಿನಲ್ಲಿ ನೆಲೆಸಿರುವ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಶಾಸಕ ಕೆವೈ ನಂಜೇಗೌಡ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಕಾಡಿನಲ್ಲಿ ನೆಲೆಸಿರುವ ದೇವಾಲಯಕ್ಕೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಲಾಗುವುದೆಂದು ಶಾಸಕ ಕೆವೈ ನಂಜೇಗೌಡ ತಿಳಿಸಿದರು. ಮಾಲೂರು ಸೇರಿದಂತೆ ಬೆಂಗಳೂರು ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾದರು. ಕೋಲಾರ ತಾಲೂಕಿನ ತೇರಹಳ್ಳಿ ಬೆಟ್ಟದಲ್ಲಿರುವ ಆದಿಮ ಸಾಂಸ್ಕೃತಿಕ ಕೇಂದ್ರದಲ್ಲಿ ಹುಣ್ಣಿಮೆ ಹಾಡು 200 ಪ್ರಯುಕ್ತ
ಡಿಸೆಂಬರ್ 25, 26, 27ರಂದು ಆದಿಮ ಸಾಂಸ್ಕೃತಿಕ ಯಾನ ಕಾರ್ಯಕ್ರಮ ನಡೆಯಲಿದೆ. ಡಿಸೆಂಬರ್ 27ರಂದು ಮಧ್ಯಾಹ್ನ 2 ಗಂಟೆಗೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಗವಹಿಸಿ ಸಮಾರೋಪ ನುಡಿಗಳನ್ನು ಆಡಲಿದ್ದಾರೆ ಎಂದು ಆದಿಮ ಅಧ್ಯಕ್ಷ ಮುನಿಸ್ವಾಮಿ ತಿಳಿಸಿದರು. ಡಿಸೆಂಬರ್ 25ರಂದು ಆದಿಮ ಸಾಂಸ್ಕೃತಿಕ ಯಾನ 200ರ ಉದ್ಘಾಟನಾ ಕಾರ್ಯಕ್ರಮವನ್ನು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಂಡಿದ್ದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಸದಸ್ಯ ಕಾರ್ಯದರ್ಶಿ ರಾಮಚಂದ್ರಪ್ಪ, ಕಾರ್ಯದರ್ಶಿ ಟ್ರಸ್ಟಿ ಕೆಎಂ ಕೊಮ್ಮಣ್ಣ, ಖಜಾಂಚಿ ಮಾರ್ಕೊಂಡಪ್ಪ ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ವೈಕುಂಠವೇ ಧರೆಗಿಳಿದಂತೆ ಶೃಂಗಾರಗೊಂಡ ವೀರಾಂಜನೇಯ ಸ್ವಾಮಿ ದೇಗುಲ. ಹನುಮ ಜಯಂತಿ ಪ್ರಯುಕ್ತ ಆದಿಶ್ರೀಗಳಿಂದ ವಿಶೇಷ ಪೂಜೆ. ಕೃಷಿ ಹೊರತುಪಡಿಸಿ ದೇಶದ ಅಭಿವೃದ್ಧಿಯಾಗಲಿ ನಮ್ಮ ಬದುಕನ್ನಾಗಲಿ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಶಾಸಕ ಬಿಎನ್ ರವಿಕುಮಾರ್. ಪೊಲೀಸ್ ಠಾಣೆಗಳಿರುವ ಚಿಕ್ಕಬಳ್ಳಾಪುರದ ಜನನಿಬಿಡ ಮುಖ್ಯ ರಸ್ತೆಯಲ್ಲೇ ಎಟಿಎಂ ದೋಚಿದ ದಗಾಕೋರರು. ಗ್ಯಾಸ್ ಕಟ್ಟರ್ ಬಳಸಿ ಸುಮಾರು 20 ಲಕ್ಷ ದರೋಡೆ. ಹೊಯ್ತ ಪಿಶಾಚಿ ಅಂದರೆ ಬಂತು ಗವಾಕ್ಷಿ ಎಂಬಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ವಕ್ಕರಿಸಿದ ಕೊರೋನಾ. ಇಂದು ಮತ್ತೆ 3ರಲ್ಲಿ ಕೊರೋನಾ ಪತ್ತೆ. ಖಾಸಗಿ ಫೈನಾನ್ಸ್ ಕಿರುಕುಳಕ್ಕೆ ಮಹಿಳೆ ಬಲಿ. ತುಮಕೂರು ಜಿಲ್ಲೆಯಲ್ಲಿ ನಿಲ್ಲದ ಸಾವಿನ ಸರಮಾಲೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.